ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ರೂಪಾ ವ್ಲಾಗ್ಸ್. ಇವತ್ತು ಸಂಜೆ ಅಥವಾ 7 ಗಂಟೆ 7:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಚಿಕನ್ ತಗೊಂಬಂದಿದ್ರು. ಚಿಕನ್ ಒಂದು ಅರಿಶಿನ ಪುಡಿ, ಒಂದು ಸ್ವಲ್ಪ ರಾಗಿ ಹಸಿಟ್ಟು ಹಾಕೊಂಡು ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ತೊಳ್ಕೊಳೋದ್ರಿಂದ ಚಿಕನ್ ಏನು ಸ್ಮೆಲ್ ಏನು ಬರಲ್ಲ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಅದನ್ನು ತೊಗೊಂಬಂದೆ. ಅದನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ಮಣ್ಣೆಲ್ಲ ಇರುತ್ತಲ್ಲ, ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೈಟ್ ಊಟಕ್ಕೆ ಬಿರಿಯಾನಿ ಮಾಡಿದ್ರೆ ಚೆಂದ ಅಲ್ವಾ, ಅದಕ್ಕೋಸ್ಕರ ಬಿರಿಯಾನಿನೇ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬಿರಿಯಾನಿ ಮತ್ತು ಫ್ರೈ ಮಾಡ್ತಿದ್ದೀನಿ. ಬಿರಿಯಾನಿಲಿ ಪೀಸ್ ಅಷ್ಟು ಇಷ್ಟಪಡಲ್ಲ, ಅದಕ್ಕೋಸ್ಕರ ಒಂದು ಅರ್ಧ KG ಬಿರಿಯಾನಿ, ಒಂದು 3/4 KG ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಸಪ್ರೇಟಾಗಿ ತೆಗ್ದಿಕ್ಕಂತ ಇದ್ದೀನಿ. ಈಗ ಬಿರಿಯಾನಿ ಮಾಡೋದಕ್ಕೆ ಕಲಿಸ್ಕೊಳಕ್ಕೆ ಮೊಸರು ಮತ್ತು ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಪ್ಯಾಕೆಟಷ್ಟು ಬಿರಿಯಾನಿ ಮಸಾಲ ಪೌಡ್ರು ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ನಾನಿಲ್ಲಿ ಉಪ್ಪು ಖಾರ ಎಲ್ಲ ಇಳಿಯೋವರೆಗೂ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೊಬೋದು. ಏಕೆಂದರೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತಲ್ಲ, ಅದಕ್ಕೋಸ್ಕರ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಚಿಕನ್ಗೆ ಮಸಾಲೆ ಎಲ್ಲ ಇಳಿಯಂಗೆ ನೀಟಾಗಿ ಕಲಸಿದಾದ್ಮೇಲೆ ನಾನೊಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಎತ್ತಿಕ್ಕೊತಾ ಇದ್ದೀನಿ. ಈಗ ಫ್ರೈ ಮಾಡೋಕ್ಕೆ ಅಂದರೆ ಬಿರಿಯಾನಿ ಕಾಂಬಿನೇಷನ್ಗೆ ನಾನಿಲ್ಲಿ ಚಿಕನ್ ಫ್ರೈನ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಇವಾಗ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾದ ಪುಡಿ ಮತ್ತು ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಧನಿಯಾದ ಪುಡಿ ನಾನಿಲ್ಲಿ ಹಾಕ್ಕೊತಾ ಇರೋದು. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು, ಒಂದು 1/4 ಬಟ್ಲಷ್ಟು ಮೊಸರನ್ನ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು 3/4 KG ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕಿದ್ದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಣ್ಣದಾಗಿ ಹೆಚ್ಚಿರೋ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹುಳಿ ಟೊಮೊಟೊ ಎಲ್ಲ ಜಾಮೂನ್ ಟೊಮೊಟೊ ಅಂತಾರಲ್ಲ, ಆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1.5 ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೂ ಅಷ್ಟೇ, ಈ ಫ್ರೈನು ತುಂಬ ಬೇಗ ಆಗೋಗುತ್ತೆ, ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಬಿರಿಯಾನಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 1/4 ಗಂಟೆ ನೆನೆಯೋದಕ್ಕೆ ಎತ್ತಿಕ್ಕೊತಾ ಇದ್ದೀನಿ. ನಾನಿಲ್ಲಿ ಬಿರಿಯಾನಿ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1-2 ಪಲಾವ್ ಎಲೆ, 1-2 ಪೀಸ್ ಚಕ್ಕೆ, 1 ಲವಂಗ ಮತ್ತು ಇಲ್ಲಿ 2 ಏಲಕ್ಕಿಕಾಯಿ ಸಿಪ್ಪೆನ ಹಾಕ್ಕೊತಾ ಇದ್ದೀನಿ. ಇದು ಸಹ ಎಣ್ಣೆಲಿ ಒಂದು ಸ್ವಲ್ಪ ಏಲಕ್ಕಿಕಾಯಿದು ಮತ್ತು ಪಲಾವ್ ಎಲೆದೆಲ್ಲ ಒಂದು ಸ್ವಲ್ಪ ಘಮ ಬರೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನಾನಿಲ್ಲಿ ಈರುಳ್ಳಿನ ಮಾತ್ರ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ನೈಟ್ ಊಟಕ್ಕೆ ಮಾಡ್ಕೊತಿರೋದು ಬಿರಿಯಾನಿನ. ನಮ್ಮ ಹಸ್ಬೆಂಡು ಮಧ್ಯಾಹ್ನ ಆರ್ಡ್ರಿಗೆ ಹೋಗಿದ್ರಲ್ಲ, ಅಲ್ಲಿ ಊಟ ಮಾಡ್ಕೊಂಬಂದಿರಲಿಲ್ಲ, ಬೇಗ ಮಾಡಮ್ಮ ಅಡುಗೆನ ಅಂತಿದ್ರು. ಅದಕ್ಕೋಸ್ಕರ ಚಿಕನ್ ಏನು ನೆನೆಯಲಿಲ್ಲ, ಒಂದು 1/4 ಗಂಟೆ ನೆನೆದಿದೆ ಅಷ್ಟೇ. ಅದಕ್ಕೋಸ್ಕರ ಹಾಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಚಿಕನ್ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯ್ದಕ್ಕೆ ಬಿಟ್ಬಿಡಬೇಕು. ಇದು ಬೇಗ ಮಾಡ್ಕೊಬೋದು, ಏಕೆಂದರೆ ಮಸಾಲೆ ಎಲ್ಲ ಹಾಕಿ ಚಿಕನ್ಗೆ ಕಲಸಿರ್ತೀವಲ್ಲ, ಬೇಗ ಮಾಡ್ಕೊಬೋದು. ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ನಾನು ಯಾವಾಗಲೂ ಇದೇ ಥರ ಬಿರಿಯಾನಿನ ಮಾಡೋದು. ಈ ರೆಸಿಪಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಚಿಕನ್ ಹಾಕಿದ್ದಾದಮೇಲೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಕಡೆ ಬಿರಿಯಾನಿ, ಇನ್ನೊಂದು ಕಡೆ ಫ್ರೈ ಮಾಡೋಕ್ಕೂ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಆವಾಗಲೇ ಚಿಕನ್ ಮಿಕ್ಸ್ ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಆವಾಗಲೇ ಅರಿಶಿನ ಪುಡಿ ಹಾಕೋದ ಮರೆತುಬಿಟ್ಟಿದ್ದೆ ಗಡಿ ಬಿಡಿಲಿ. ಅದಕ್ಕೋಸ್ಕರ ಫ್ರೈಗೂ ಅರಿಶಿನ ಪುಡಿ ಹಾಕ್ಕೊಂಡು, ಬಿರಿಯಾನಿಗೂ ಹಾಕಿರಲಿಲ್ಲ, ಅದಕ್ಕೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ. ಈಗ ಫ್ರೈಗೆ ಅರಿಶಿನ ಪುಡಿ ಹಾಕಾದ್ಮೇಲೆ ಇನ್ನೇನು ಹಾಕಂಗಿಲ್ಲ, ಮಸಾಲೆ ಉಪ್ಪು ಎಲ್ಲ ಚಿಕನ್ ಕಲಿಸ್ಕೊಳಕ್ಕೆ ಹಾಕಿರ್ತೀವಲ್ಲ, ಇನ್ನೇನು ಹಾಕಂಗಿಲ್ಲ. ಒಂದು 1/4 ಗಂಟೆ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ನೋಡಿ, ಇವಾಗ ಒಂದು ಕಡೆ ಬಿರಿಯಾನಿ, ಇನ್ನೊಂದು ಕಡೆ ಫ್ರೈ ಎರಡೂ ರೆಡಿ ಆಗ್ತಿದೆ. ಬೈಲರ್ ಕೋಳಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ.
ಈಗ ಬಿರಿಯಾನಿಗೆ ಒಂದು 2 ಲೋಟ ಮಸೂರಿ ಅಕ್ಕಿನ ಒಂದು 2 ಸಲ ನೀಟಾಗಿ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ್ದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಚಿಕನ್ ಕಲ್ಸ್ಕೊಳಕ್ಕೆ ಉಪ್ಪು ಹಾಕಿರ್ತೀವಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಇದು ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು, ಬೇಗ ರೆಡಿ ಆಯಿತು. ಈಗ ಫ್ರೈಯು ರೆಡಿ ಆಗಿದೆ. ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಸಣ್ಣದಾಗಿ ಹೆಚ್ಚಿರೋ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಆಗಿದೆ. ಕುಕ್ಕರು ವಿಷಲ್ ಆಗೋ ಹೊತ್ತಿಗೆ ಸೌತೆಕಾಯಿ ಮತ್ತು ಈರುಳ್ಳಿನ ಹೆಚ್ಕೊಳ್ಳೋಣ ಅಂತ ಸೌತೆಕಾಯಿನ ನೀಟಾಗಿ ಎರ್ಕೊಂಡು ಈರುಳ್ಳಿ ಸೌತೆಕಾಯಿನ ಹೆಚ್ಕೊತಿದ್ದೀನಿ. ನಾನ್ ವೆಜ್ ಊಟಕ್ಕೆ ಸೌತೆಕಾಯಿ ಈರುಳ್ಳಿ ಇದ್ದರೆ ಚೆಂದ ಅಲ್ವಾ, ಅದಕ್ಕೋಸ್ಕರ ಸೌತೆಕಾಯಿ ಮತ್ತು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ಗಡಿಬಿಡಿಲಿ ಅಡುಗೆ ಮಾಡ್ತಿರೋದ್ರಿಂದ ಅಡುಗೆ ಮನೆಯೆಲ್ಲ ಫುಲ್ ಗಲೀಜಾಗ್ತಿದೆ. ಅಡುಗೆ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮನೆ ಚೆನ್ನಾಗಿರುತ್ತೆ. ಅಡುಗೆ ಎಲ್ಲ ಮಾಡಾದಮೇಲೆ ಕ್ಲೀನ್ ಮಾಡ್ಕೊಂಡ್ರೆ, ಇಲ್ಲಾಂದರೆ ಎಲ್ಲ ಹಂಗಂಗೆ ಬಿದ್ದಿರುತ್ತೆ. ಅದಕ್ಕೆ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಬಿರಿಯಾನಿನೂ ರೆಡಿ ಆಯಿತು, ಫ್ರೈನೂ ರೆಡಿ ಆಯಿತು. ಬೇಗ ಅಡುಗೆ ಮಾಡಿಬಿಟ್ಟೆ. ಇವಾಗ 8 ಗಂಟೆ 8:30 ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಗಿತ್ತು. ಇವಾಗ ಹಸ್ಬೆಂಡ್ಗೂ ಊಟ ಹಾಕ್ಕೊಟ್ಟು ನನ್ನ ಮಕ್ಕಳಿಗೂ ಊಟ ಹಾಕ್ಕೊಟ್ಟು ನಾನು ಊಟ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.